ನಮಸ್ತೆ ಸ್ನೇಹಿತರೆ. ನೋಡಿ ಸ್ವಾಮಿ ನಾನಿರೋದು ಹೀಗೆ ಪಾಡ್ಕ್ಯಾಸ್ಟ್‌ಗೆ ಸ್ವಾಗತ. ಇವತ್ತಿನ ಪಾಡ್ಕ್ಯಾಸ್ಟ್‌ನಲ್ಲಿ ನಾನು ಎಮೋಷನ್ಸ್ ಅಥವಾ ಭಾವನೆಗಳ ಬಗ್ಗೆ ನನ್ನ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನನಗೆ ಈ ಒಂದು ಅಭ್ಯಾಸ ಯಾವಾಗಲಿಂದ ಅಭ್ಯಾಸ ಅಂತಲೂ ಹೇಳಲಿಕ್ಕಾಗಲ್ಲ, ಬಟ್ ಇದು ನನ್ನ ನೇಚರ್ ಥರ ಆಗಿಬಿಟ್ಟಿದೆ ಇವಾಗ. ಸೊ ಇದು ಯಾವಾಗಲಿಂದ ಆಯಿತು, ಹೇಗಾಯಿತು, ಹೇಗೆ ಶುರು ಆಯಿತು ಅಂತ ಏನೂ ಗೊತ್ತಿಲ್ಲ ನನಗೆ. ಬಟ್ ನನ್ನೊಳಗೆ ಯಾವುದಾದ್ರೂ ಒಂದು ಎಮೋಷನ್ಸ್ ಅಥವಾ ಭಾವನೆ ಏನಾದರೂ ಹುಡ್ಕೊಳ್ಳೋವಾಗ, ಅಂದರೆ ಮೇ ಬಿ ಯಾವುದೋ ಒಂದು ಸಿಚುವೇಷನಿಂದ ಆಗ್ಬೋದು. ಸೊ ಏನಾದರೂ ಒಂದು ರಿಯಾಕ್ಷನ್ ಆಗುತ್ತೆ ಬಾಡಿನಲ್ಲಿ, ಏನಾದರೂ ಒಂದು ಬಾಡಿನಲ್ಲಿರ್ಬೋದು, ಇಲ್ಲ ಮೈಂಡಲ್ಲಿ ಏನಾದರೂ ಒಂದು ಎಮೋಷನ್ಸ್ ಜನ್ರೇಟ್ ಅಥವಾ ಫೀಲ್ ಆಗುತ್ತಲ್ವಾ. ಸೊ ಅದಕ್ಕೇನು ಕಾರಣ ಅಂತ ನಾನು ಫಸ್ಟು ಹುಡುಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಾಕಷ್ಟು ಸತಿ ಇವಾಗ ನೀವು ಯಾವುದೋ ಒಂದು ಎಮೋಷನಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತೀರಾ. ಸೊ ಅದನ್ನು ಆಚೆ ಬರೋಕ್ಕೆ ಟ್ರೈ ಮಾಡೋ ಬದಲು ಆ ಎಮೋಷನ್ ಯಾಕೆ ಫಸ್ಟ್ ಆಫ್ ಆಲ್ ಬಂದಿದೆ ಅಂತ ನೀವು ಹುಡ್ಕೊಂಡ್ರೆ ಆ ಎಮೋಷನಲ್ಲೇ ಎಂಡ್ ಆಗುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ ಅಂತ ನಿಮಗೆ ಮೋಸ್ಟ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು. ಒಂದು ಸಣ್ಣ ಉದಾಹರಣೆ ತೊಗೊಂಡು ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಯಾವುದಾದ್ರು ಒಂದು ಸಿಚುವೇಷನ್ನಲ್ಲಿ ಇರ್ತೀರ ಅಂತ ಅಂದ್ಕೊಳ್ಳಿ. ಆ ಸಿಚುವೇಷನು ನಿಮ್ಮಲ್ಲಿ ಒಂದಷ್ಟು ಭಾವನೆಗಳನ್ನು ಆಚೆ ತರಿಸುತ್ತೆ. ಆ್ಯಂಡ್ ಆ ಭಾವನೆ ಕೆಲವೊಂದು ಸತಿ ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಬಟ್ ಏನಾಗ್ತಿದೆ ನಿಮ್ಮಲ್ಲಿ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಕರೆಕ್ಟಾಗಿರುತ್ತೆ ಡಿಸಿಷನ್ ಮಾಡೋವಾಗ. ಸೊ ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಇವಾಗ ನಿಮಗೆ ಕೋಪ ಬಂದಿರುತ್ತೆ. ಸೊ ಮೇ ಬಿ ಇವಾಗ ನಿಮ್ಮ ಫ್ರೆಂಡ್ ಜೊತೆ ಏನೋ ಒಂದು ಮಾತುಕತೆ ಮಾಡ್ತಾ ಇರ್ತೀರ, ಅಲ್ಲೇನೋ ಒಂದು ಸಣ್ಣ ಕಿರಿಕಿರಿ ಏನೋ ಆಗಿರ್ಬೋದು, ಇಲ್ಲ ಅವ್ರು ನಿಮ್ಗೆ ಏನೋ ಒಂದು ಕಾಮೆಂಟ್ ಪಾಸ್ ಮಾಡ್ತಾರೆ. ಸೊ ಆ ಕಾಮೆಂಟ್ ಕೇಳಿ ನಿಮಗೆ ಕೋಪ ಬಂದಿರುತ್ತೆ. ಸೊ ಕೋಪ ಬಂದಿದ ತಕ್ಷಣ ಸಾಕಷ್ಟು ಜನ ಏನು ಮಾಡ್ತಾರೆ, ತಿರುಗಿ ಅವ್ರಿಗೆ ಬೈಯೋದು ಇಲ್ಲ ಹೊಡೆಯೋದು, ಈ ರೀತಿ ಏನೋ ಒಂದು ರಿಯಾಕ್ಟ್ ಮಾಡಿಬಿಡ್ತಾರೆ. ಅದ್ರ ಬದಲು ಮೊದಲಿಗೆ ಕೋಪ ಬರೋವಾಗ ನಿಮ್ಮ ಬಾಡಿನಲ್ಲಿ ಏನಾಗ್ತಿದೆ ಅಥವಾ ನಿಮ್ಮ ಮೈಂಡಲ್ಲಿ ಏನಾಗ್ತಿದೆ ಅನ್ನೋದನ್ನು ಅನಲೈಸ್ ಮಾಡಬೇಕು. ಅಂದರೆ ಓಕೆ, ನಿಮ್ಗೇನೋ ಒಂದು ಇರಿಟೇಷನ್ ಥರ ಆಗ್ತಿದೆ, ಅಥವಾ ಅವ್ರು ಏನೋ ಒಂದು ಮಾತು ಹೇಳಿದ್ರು ಅದಕ್ಕೋಸ್ಕರ ನಿಮ್ಗೆ ಇರಿಟೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಯಾಕೆ ಇರಿಟೇಷನ್ ಆಗ್ತಿದೆ ನಿಮಗೆ, ಅವರು ಹೇಳಿದ್ದು ಸರಿನಾ ತಪ್ಪಾ ಅಂತ ಫಸ್ಟು ನೋಡಬೇಕು. ಇವಾಗ ಅವ್ರು ಹೇಳಿರೋದು ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೋಪ ಮಾಡ್ಕೊಳ್ಳೋದೇನಿಲ್ಲ. ಅವ್ರು ಏನಿದೆಯೋ ಅದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಮೇ ಬಿ ಅದು ನಿಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ನಿಮ್ಮ ಹತ್ರ ಇರೋದು. ನೆಕ್ಸ್ಟು ಬೈ ಚಾನ್ಸ್ ಅವ್ರು ಹೇಳ್ತಿರೋ ತಪ್ಪು ಅಂತ ಹೇಳಿದಾಗ ಅವರಿಗೆ ಗೊತ್ತಿಲ್ಲದೆ ಇರೋ ಮಾಹಿತಿನ ಏನೋ ಒಂದು ಹೇಳ್ತಿದ್ದಾರೆ, ಆ್ಯಂಡ್ ಅದು ಸುಳ್ಳು ಅಂತ ನಿಮಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಅದರಲ್ಲಿ ಕೋಪ ಮಾಡಿಕೊಂಡು ಏನು ಯೂಸ್ ಇಲ್ಲ ಅದರಲ್ಲಿ, ಅಲ್ವಾ? ಎರಡು ಸಿಚುವೇಷನ್ ನೋಡಿದ್ರೂ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಕೋಪ ಮಾಡ್ಕೊಳ್ಳೋ ಥರದ್ದು ಏನೂ ಇಲ್ಲ. ಆದ್ರೂ ನಮಗೆ ಒಂದು ರೀತಿ ಇರಿಟೇಷನ್ ಆಗ್ತಿರುತ್ತೆ. ಮೇ ಬಿ ಒನ್ ಆಫ್ ದ ರೀಸನ್ ಬಂದು ಅವ್ರು ಅರ್ಧಂಬರ್ಧ ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತೀರ ಅಂತ. ಸೊ ಮೇ ಬಿ ನೀವು ತಿಳಿಸಿ ಅವ್ರಿಗೆ, ಇಲ್ಲಪ್ಪ ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳ್ಬಿಟ್ಟು. ಅದ್ರ ಮೇಲೂ ಅವರು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ, ಸೊ ಅವಾಗ ನೀವು ಅಂದ್ಕೋಬೇಕು, ಓಕೆ ಅವ್ರಿಗೆ ಎಷ್ಟು ಹೇಳಿದ್ರೂ ಯೂಸ್ ಇಲ್ಲ. ಸೊ ಅವರು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿದ್ರೂ ನೀವು ಇನ್ನೂ ಮತ್ತೆ ಅವ್ರ ಮೇಲೆ ಬೇಜಾರು ಅಥವಾ ಕೋಪ ಮಾಡಿಕೊಂಡ್ರೆ ಸೊ ಏನು ಯೂಸ್ ಇಲ್ಲ ಅಲ್ಲಿ. ಅದೇ ರೀತಿ ಅವರು ಹೇಳಿರೋದು ಕರೆಕ್ಟಾಗಿದ್ದು ಅದ್ರ ಮೇಲೆ ನಿಮ್ಗೆ ಕೋಪ ಬರ್ತಿದೆ ಅಂತ ಹೇಳಿದ್ರೆ, ಅಗೇನ್ ಯಾಕೆ ಕೋಪ ಬರ್ತಿದೆ ನಿಮಗೆ? ಸೊ ಅವ್ರು ಹೇಳ್ತಿರೋದು ಕರೆಕ್ಟಾಗಿದೆ, ಅವ್ರು ಒಂದೇನೋ ಒಂದು ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇದ್ದಾರೆ, ನನಗೆ ಅವಮಾನ ಆಗ್ತಿದೆ ಈ ರೀತಿ ಅಂತ ಎಲ್ಲ ತೊಗೋಬಾರ್ದು. ಅದ್ರ ಬದಲು ಓಕೆ ಅವರೇನೋ ನನ್ನ ಒಳ್ಳೆಯದಕ್ಕೆ ಕರೆಕ್ಟಾಗಿ ಏನೋ ಒಂದು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಿರೋದು ಕರೆಕ್ಟು, ನಾನೇ ಎಲ್ಲ ಏನೋ ಒಂದು ತಪ್ಪು ಮಾಡಿದ್ದೀನಿ, ಅದನ್ನು ಸರಿಪಡಿಸ್ಕೊಳ್ಳೋಣ. ಸೊ ಈ ರೀತಿ ಓಪನ್ ಮೈಂಡ್ ಥರ ಯೋಚನೆ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿರುತ್ತೆ. ಸೊ ನಾಳೆ ದಿನ ನೀವು ಯಾವುದೇ ಒಂದು ಸಿಚುವೇಷನಲ್ಲಿ ಎಮೋಷ್ನಲ್ ಆಗೇನಾದರೂ ಒಂದು ಆದಾಗ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಷಣ ಇದ್ರ ಮೇಲೆ ಗಮನ ಹರಿಸಿ. ಸೊ ಆ ಇರಿಟೇಷನ್ ಫೀಲಿಂಗ್ ಆಗುತ್ತಲ್ವಾ, ಇವಾಗ ಖುಷಿ ವಿಚಾರನೂ ಇರ್ಬೋದು, ಯಾಕೆ ಖುಷಿ ಪಡ್ತಾ ಇದ್ದೀರಾ ಈ ರೀತಿ. ಬಿಕಾಸ್ ನೆಗೆಟಿವ್ನ ಮಾತ್ರ ನೀವು ನೋಡಬೇಕು ಅನ್ನೋದಿಲ್ಲ, ಪಾಸಿಟಿವ್ನ ಕೂಡ ಅದೇ ರೀತಿ ಅಬ್ಸರ್ವ್ ಮಾಡಿ. ಸೊ ಎರಡು ಕೂಡ ಅಬ್ಸರ್ವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಯಾವ ರೀಸನ್ಗೋಸ್ಕರ ಖುಷಿಯಾಗಿದ್ದೀರಾ ಅಥವಾ ಯಾವ ರೀಸನ್ಗೋಸ್ಕರ ದುಃಖ ಆಗಿದ್ದೀರಾ, ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು. ಈ ರೀತಿ ನೀವು ಅಬ್ಸರ್ವ್ ಮಾಡ್ತಾ ನಿಮ್ಮ ಲೈಫ್ನ ಲೀಡ್ ಮಾಡಿದ್ರೆ ಸಾಕಷ್ಟು ತೊಂದರೆಗಳು ದೂರ ಆಗುತ್ತೆ. ಆ್ಯಂಡ್ ಸಾಕಷ್ಟು ಜನ ಏನು ಮಾಡ್ತಾರೆ, ನನಗೆ ಕೋಪ ಬಂದಿದೆ, ಕೋಪ ಬರಬಾರ್ದು ನನಗೆ, ಆ ರೀತಿ ಇರಬೇಕಂತ ಹೇಳ್ತಾರೆ. ಬಟ್ ಅದು ಆ್ಯಕ್ಚುಲಾಗೆ ಸೊಲ್ಯೂಷನ್ ಥರ ಅಲ್ಲ. ಯಾಕಂದರೆ ನಾರ್ಮಲ್ ಇವಾಗ ಒಬ್ಬ ಮನುಷ್ಯ ಅಂದಮೇಲೆ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಖುಷಿಯಾಗುತ್ತೆ, ಎಲ್ಲ ರೀತಿ ಎಮೋಷನ್ಸ್ ಬಂದೇ ಬರುತ್ತೆ. ಆ್ಯಂಡ್ ನಾವು ಒಂದು ಪರ್ಟಿಕ್ಯುಲರ್ ಆ್ಯಕ್ಷನ್ ಮಾಡೋಕ್ಕೆ ಆ ಥರದ್ದು ಎಮೋಷ್ನಲ್ ಸಿಚುವೇಷನಲ್ಲಿ ನಾವಿರಬೇಕು.
ಫಾರ್ ಎಕ್ಸಾಂಪಲ್, ಇವಾಗ ನೀವು ರ್ಯಾಂಡಮಾಗಿ ಒಬ್ರ ಹತ್ರ ಹೋಗ್ಬಿಟ್ಟು ಕಪಾಳ ಕೊಡಿ ಇವನಿಗೆ ಅಂತ ಹೇಳಿದ್ರೆ, ಅಥವಾ ನನಗೆ ಕಪಾಳ ಕೊಡಿ ಅಂತ ಹೇಳಿದ್ರೆ ಯಾರೂ ಹೊಡಿಯೋಕ್ಕೆ ಹೋಗಲ್ಲ, ಅಟ್ಲೀಸ್ಟ್ ಆನ್ ದ ಫಸ್ಟ್ ಗೋ. ಅದೇ ಅವರು ಸ್ವಲ್ಪ ಸಿಟ್ಟಿನ ಮೈಂಡ್ ಸೆಟ್ನಲ್ಲಿದ್ದಾಗ ಅವಾಗ ನೀವು ಅಪ್ರೋಚ್ ಮಾಡಿಬಿಟ್ಟು ಅವ್ರಿಗೆ ಹೊಡಿ ಅಂತ ಹೇಳಿದ್ರೆ ಆವಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಹೊಡಿಯೋಕ್ಕೆ. ಸೊ ಪ್ರತಿಯೊಂದು ಆ್ಯಕ್ಷನ್ ಮಾಡೋಕ್ಕೆ ಆ ಎಮೋಷನ್ಸ್ ಇದ್ದಾಗಲೇ ಮಾಡೋಕ್ಕಾಗೋದು. ಆ್ಯಂಡ್ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾನು ಬರೀ ಕೋಪಕ್ಕೆ ಹೇಳಿರೋದು. ಸೊ ಇದೇ ರೀತಿ ಬೇಜಾರಾದಾಗಲೂ ಅಷ್ಟೇ, ಯಾಕೆ ಬೇಜಾರಾಗ್ತಿದ್ದೀರಾ, ಅದಕ್ಕೇನು ರೀಸನ್ನು ಅಂತ ಹುಡುಕಿದಾಗ ನಿಮ್ಗಲ್ಲೇ ಸೊಲ್ಯೂಷನ್ ಸಿಗುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ ಟ್ರೈ ಮಾಡಿ. ನೀವು ಯಾವುದಾದ್ರು ಒಂದು ಎಮೋಷ್ನಲ್ ಫೀಲಿಂಗ್ ಏನಾದರೂ ಆದಾಗ ಯಾಕೆ ಈ ರೀತಿ ಆಗ್ತಿದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿ ಉತ್ತರಗಳು ಸಿಗುತ್ತೆ. ಈಗ ನನ್ನದೊಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಇವಾಗ ನಾನು ವಿಡಿಯೋ ಎಡಿಟಿಂಗೆಲ್ಲ ಕಲ್ತಾದ್ಮೇಲೆ ಒಂದೊಳ್ಳೆ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ಸೊ ತುಂಬ ಒಳ್ಳೆ ವರ್ಕ್ ಎಥಿಕ್ ಇತ್ತು ನನಗೆ. ಆ್ಯಂಡ್ ಕಂಪ್ನಿನಲ್ಲೂ ಅಷ್ಟೇ ವರ್ಕ್ ಎನ್ವೈರ್ನ್ಮೆಂಟ್ ಚೆನ್ನಾಗಿತ್ತು, ಎಂಪ್ಲಾಯೀಸ್ ಎಲ್ಲ ಚೆನ್ನಾಗಿದ್ರು, ಆ್ಯಂಡ್ ಕೆಲಸ ಕೂಡ ಚೆನ್ನಾಗಿತ್ತು, ಸಂಬಳ ಎಲ್ಲ ಕೂಡ ಚೆನ್ನಾಗಿತ್ತು. ಆದ್ರೂ ನನ್ನಲ್ಲಿ ಏನೋ ಒಂದು ಗೊಂದಲ ಥರ, ಅಂದರೆ ಅಲ್ಲಿ ಕೆಲಸಕ್ಕೆ ಹೋಗೋಕ್ಕೆ, ಕೆಲಸ ಮಾಡೋಕ್ಕೆಲ್ಲ. ಸೊ ಅವಾಗ ನಾನು ನನಗೆ ಕೇಳಿಕೊಂಡೆ, ಯಾಕೆ ಈ ರೀತಿ ಆಗ್ತಿದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಪೊಸಿಷನ್ ಇದೆ, ಆಮೇಲೆ ನನಗೆ ಬೇಕಾಗಿರೋ ಥರ ವರ್ಕ್ ಎನ್ವೈರ್ನ್ಮೆಂಟ್ ಎಲ್ಲ ಕೂಡ ಪರ್ಫೆಕ್ಟಾಗಿದೆ, ಆದರೂ ಕೂಡ ಯಾಕೆ ಈ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂದು ರೀತಿ ಇರಿಟೇಷನ್ ಥರ ಯಾಕೆ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಯೂಶ್ವಲಿ ಪ್ರತಿ ಸತಿನೂ ನನಗೇನಾದರೂ ಒಂದು ಉತ್ತರ ಸಿಗೋದು, ಬಟ್ ಆ ಟೈಮಲ್ಲಿ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ಆ್ಯಂಡ್ ಆವಾಗ ನಾನು ಮತ್ತೆ ಪದೇ ಪದೇ ಅದ್ರ ಮೇಲೆ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ ಉತ್ತರ ಅಂದರೆ ಮೇನಾಗೆ, ನನಗೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನನಗೆ ಸ್ವಂತವಾಗೇ ಆರಾಮಾಗಿರಬೇಕು, ಫ್ರೀ ಆಗಿರಬೇಕು, ನನಗೆ ಯಾವಾಗ ಅನಿಸುತ್ತೋ ಆವಾಗ ಕೆಲಸ ಮಾಡಬೇಕು, ಇಲ್ಲದೇ ಇರೋ ಟೈಮಲ್ಲಿ ಫ್ರೀ ಆಗಿರಬೇಕು. ಸೊ ಈ ರೀತಿ ಲೈಫ್ ಸ್ಟೈಲ್ ನನಗೆ ಇಷ್ಟ. ಹಾಗನ್ಬಿಟ್ಟು ಕೆಲಸನೇ ಮಾಡಲ್ಲ ಆ ರೀತಿ ಅಂತೇನಿಲ್ಲ, ಶಾರ್ಟ್ ಟರ್ಮ್ಸಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ. ಸೊ ಮೇ ಬಿ ಇವಾಗ 1 ಮಂತ್ 1.5 ಮಂತ್ ಕೆಲಸ ಮಾಡಿದ್ರೆ ನನಗೆ 1 ಮಂತ್ ಇಲ್ಲ ಅಟ್ಲೀಸ್ಟ್ 1-2 ವೀಕ್ಸ್ ಕೆಲಸ ಇಲ್ಲದೆ ಇರಬೇಕು. ಎವ್ರಿ ಡೇ ಎಲ್ಲಾದರೂ ಒಂದು ಜಾಗಕ್ಕೆ ಹೋಗ್ಬಿಟ್ಟು ವರ್ಕ್ ಮಾಡಬೇಕು. ಅಲ್ಲಿ ಕೆಲಸ ಇಲ್ಲದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಆ ಜಾಗಕ್ಕೆ ಹೋಗಲೇಬೇಕು, ಇಲ್ಲಾಂದರೆ ಯಾವಾಗ ಬೇಕಾದ್ರೂ ಕೆಲಸ ಬರ್ಬೋದು. ಸೊ ಆ ಥರದ ಸಿಚುವೇಶನ್ಸ್ನಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನನಗೆ. ಇದು ನನಗೆ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಾನು ನಮ್ಮ ಮ್ಯಾನೇಜರ್ ಅವ್ರಿಗೂ ಹೇಳಿಬಿಟ್ಟು, ಇಲ್ಲ ನನಗೆ ಈ ಥರ ತುಂಬ ಇರಿಟೇಟ್ ಆಗ್ತಿದೆ, ಆ್ಯಂಡ್ ಅದು ನಿಮ್ಮ ಕೆಲಸದ ರಿಲೇಟೆಡ್ ಏನೂ ಅಲ್ಲ, ಸೊ ಇದು ಪರ್ಸ್ನಲ್ಲಾಗೆ ನನಗೆ ಕಂಪ್ನಿಗಳಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು ಅವ್ರಿಗೆ ನನ್ನ ಸಿಚುವೇಷನೆಲ್ಲ ಎಕ್ಸ್ಪ್ಲೇನ್ ಮಾಡಿಸಿ ಅವ್ರು ಕೂಡ ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ಅವರು ಸಪೋರ್ಟಿವ್ ಆಗಿದ್ದರು. ಆಯಿತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವರು ಕಳಿಸಿದ್ರು ಕಂಪ್ನಿಯಿಂದ. ಆ್ಯಂಡ್ ಇವಾಗ ಕೂಡ ಅಷ್ಟೇ ಕೆಲವೊಂದಷ್ಟು ಫ್ರೀಲ್ಯಾನ್ಸ್ ವರ್ಕು ಈ ಥರದ್ದೆಲ್ಲನೂ ಮಾಡ್ತಾಯಿದ್ದೀನಿ. ಬಟ್ ಅದು ಇವಾಗ ಆಲ್ರೆಡಿ ಒಂದಷ್ಟು ಬರ್ಡನ್ ಥರ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಾಗೆ ನಾನು ಈ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್ ಇದೆಲ್ಲ ಬಂದು ಒಂದು ರೀತಿ ಫೋರ್ಸ್ಫುಲ್ ಥರ ಕಲ್ತಿರೋದಂತ ಹೇಳ್ಬೋದು. ಫೋರ್ಸ್ಫುಲ್ ಅಂತ ಹೇಳಿದ್ರೆ ಅಂದರೆ ಕಲಿಯೋಕ್ಕೆ ಇಷ್ಟ, ಕಲ್ತಾದ್ಮೇಲೆ ಕಂಟಿನ್ಯೂಯೇಷನ್ ಅದರಲ್ಲೇ ತುಂಬ ದಿನ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇವಾಗವರೆಗೂ ಐ ಥಿಂಕ್ 5 ವರ್ಷವರೆಗೂ ಮಾಡಿದ್ದೀನಿ ಇದರಲ್ಲಿ. ಇನ್ನೂ ಅದರಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಅಷ್ಟು ಇಷ್ಟ ಇಲ್ಲ. ಅದು ಮೇ ಬಿ ಒನ್ ಆಫ್ ದ ರೀಸನ್ ಇರ್ಬೋದು. ಇನ್ನೊಂದು ಬಂದು ಕ್ಲೈಂಟ್ ವರ್ಕ್ ಮಾಡೋಕ್ಕೆ ಏನಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ನನಗೆ ಪರ್ಸ್ನಲಿ ಪ್ರಾಬ್ಲಮ್ಸ್ ಇದೆ. ಸೊ ಇವಾಗ ನನ್ನ ಸ್ಟೈಲ್ ಇರ್ಬೋದು, ಎಡಿಟಿಂಗ್ ಸ್ಟೈಲ್ ಇರ್ಬೋದು, ಡಿಸೈನ್ ಸ್ಟೈಲು ಅದು ತುಂಬ ಸಿಂಪಲ್ ಮಿನಿಮಲ್ ಥರ ಇದೆ. ಆ್ಯಂಡ್ ಕ್ಲೈಂಟಿಗೆ ಆ ರೀತಿ ಡಿಸೈನ್ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಅಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾನು ಸೋಷಲ್ ಮೀಡಿಯಾ ಅದೆಲ್ಲ ಟ್ರೆಂಡ್ ಅಷ್ಟೊಂದು ಫಾಲೋ ಮಾಡಲ್ಲ, ಆ ಥರದ್ದೆಲ್ಲ ಇಲ್ಲ. ಸೊ ನನಗೇನು ಚೆನ್ನಾಗಿ ಅನಿಸುತ್ತೆ ಆ ರೀತಿ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಇರೋದ್ರಿಂದ ನನಗೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇದೆಲ್ಲ ನಾನು ನೋಡಿ ಓಕೆ ಇದು ಸೆಟ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಈ ರೀಸನ್ಗೋಸ್ಕರ ತುಂಬ ಇರಿಟೇಷನ್ ಎಲ್ಲ ಆಗ್ತಿದೆ ಅಂತ ಹೇಳಿ ಗೊತ್ತಾಗ್ಬಿಟ್ಟು ನಾನು ಕೆಲವೊಂದಷ್ಟು ಬೇರೆ ಪ್ಲ್ಯಾನ್ಸ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಒಂದು ಸಿಚುಯೇಷನಲ್ಲಿ ನಿಮ್ಮ ಎಮೋಷನ್ಸ್ ತುಂಬ ವೇರಿ ಆಗ್ತಾಯಿದ್ರೆ ಯಾಕೆ ಆಗ್ತಿದೆ, ಇದಕ್ಕೆ ಕಾರಣ ಏನು, ಆ್ಯಂಡ್ ಕರೆಕ್ಟಾಗಿದೆಯಾ, ಎಲ್ಲಿ ತಪ್ಪಿದೆ, ಸೊ ಅದನ್ನು ನೀವು ಫಿಗರ್ ಔಟ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲೇ ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ನಿಜಾನ ಒಪ್ಕೋಬೇಕು ಯಾವಾಗಲೂ. ಸೊ ನಿಜ ಇದೆ ಅಂತ ಹೇಳಿಬಿಟ್ಟು ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಏನಿದೆಯೋ ಅದನ್ನು ಸತ್ಯನ ಇರೋ ರೀತಿ ಒಪ್ಕೊಂಡು ಪ್ರೊಸೀಡ್ ಆಗ್ತಾ ಇರಬೇಕು, ಇಂಪ್ರೂವ್ ಆಗ್ತಾ ಇರಬೇಕು. ಇಲ್ಲಾಂದರೆ ಅದನ್ನು ತಿಳ್ಕೊಂಡು ಓಕೆ ನಿಜಾಂಶ ಬಂದಿದ್ದು, ಬಟ್ ನಾನು ಆ ರೀತಿ ಇರೋಕ್ಕಾಗಲ್ಲ, ಓಕೆ ಫೈನ್, ಅಟ್ಲೀಸ್ಟ್ ನಿಜ ಏನಿದೆ ಅದನ್ನು ಒಪ್ಕೊಂಡು ರೆಕ್ಟಿಫೈ ಮಾಡ್ಕೊಳಕ್ಕಾದ್ರೆ ಮಾಡ್ಕೋಬೋದು.
ಅಥವಾ ನಿಮಗೆ ಅದು ಮಾಡ್ಕೊಳ್ಳೋಕ್ಕಾಗಲ್ಲ, ಪರವಾಗಿಲ್ಲ ಅದನ್ನು ಅನುಭವಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಆ ರೀತಿ ಲೈಫ್ನ ಲೀಡ್ ಮಾಡ್ಕೊಂಡು, ಬಟ್ ಕ್ಲಾರಿಟಿ ಇರಬೇಕು ಯಾಕೆ ಈ ರೀತಿ ಎಮೋಷನಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆವಾಗ ಕಂಟ್ರೋಲ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಾಗ್ಬೋದು. ಇದಿಷ್ಟು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.